ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ನಿಮ್ಗೆ ಇಲ್ಲಿ ತನಕ ಬ್ಲಾಗ್ ಇಷ್ಟ ಆಗಿದ್ದರೆ ದಯಮಾಡಿ ಇನ್ನೂ ನೆಕ್ಸ್ಟ್ ಇದೆ ಆ್ಯಕ್ಚುಲಿ ರಿಟರ್ನ್ ಆಗಬೇಕು, ಅದನ್ನು ಕೂಡ ಹಾಕ್ತೀನಿ. ಸೊ ಮಿಸ್ ಮಾಡಬೇಡಿ. ಲಾಸ್ಟ್ ತನಕ ನೋಡೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಇದೇ ಥರ ಏನು ಸಪೋರ್ಟ್ ಮಾಡ್ತಾಯಿರಿ. ನೀವು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ತುಂಬಾ ನನಗೆ ಯೂಸ್ಫುಲ್ ಆಗುತ್ತೆ. ನೀವು ಲೈಕ್ ಕೊಡೋದ್ರಿಂದ ನಮಗೆ ಒಂದು ಸ್ವಲ್ಪ ಮೋಟಿವೇಟ್ ಮಾಡುತ್ತೆ. ಬಿಕಾಸ್ ಎಷ್ಟು ಜನ ನೋಡ್ತಾ ಇದ್ದೀರಾ ಅನ್ನೋದು ನನಗೊಂದು ಗೊತ್ತಾಗುತ್ತೆ. ಆ್ಯಂಡ್ ಕಾಮೆಂಟ್ಸಲ್ಲಿ ನಿಮಗೆ ಏನು ಇಷ್ಟ ಆಗುತ್ತೋ ಅಥವಾ ನಿಮಗೇನು ಇಂಪ್ರೂವ್ಮೆಂಟ್ಸ್ ಬೇಕಾಗುತ್ತೋ ಅದನ್ನು ನೀವು ಕಾಮೆಂಟ್ಸಲ್ಲಿ ತಿಳಿಸಿ. ಅದನ್ನು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನು ಇನ್ಕ್ಲೂಡ್ ಮಾಡ್ತೀನಿ. ಆ್ಯಂಡ್ ಎನಿ ಮಿಸ್ಟೇಕ್ಸ್ ಟಿಲ್ ನಾವು ಅಂದರೆ ಇಂಪ್ರೂವ್ ಮಾಡ್ಬೋದಿತ್ತು ಆ್ಯಂಡ್ ಈ ಜಾಗದಲ್ಲಿ ಇದು ಮಾಡ್ಬೋದಿತ್ತು. ಸೊ ಅದನ್ನು ನೀವು ಹೇಳಿದರೆ ನನಗೆ ಅದನ್ನು ಪ್ರಿಪೇರ್ ಆಗಿಬಿಟ್ಟು ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋದು ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಕಂಟೆಂಟ್ಸ್ ನಿಮ್ಗೆ ತುಂಬಾ ಇಷ್ಟ ಆಗ್ತಾಯಿದೆ ಅಂತ ಅನ್ಕೋತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ರೈಡ್ಸ್ಗೆ ನೆಕ್ಸ್ಟ್ ಇನ್ನೂ ತುಂಬ ದೊಡ್ಡ ಸಣ್ಣ ರೈಡ್ಸಿಂದ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ನಿಮ್ಮದೆಲ್ಲ ಸಪೋರ್ಟ್ ಬೇಕು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ. ಅದೇ ಥರ ನಿಮ್ಮ ಫ್ರೆಂಡ್ಸ್ಗೂ ಟ್ಯಾಗ್ ಮಾಡಿ ಅವರಿಗೆ ಕಳಿಸಿ ಈ ಥರ ರೈಡ್ ನಾವು ಹೋಗ್ಬೋದು ಅಂತೇಳಿ ತೋರಿಸಿ. ಆ್ಯಂಡ್ ಇಫ್ ಇನ್ ಕೇಸ್ ಏನಾದರೂ ನೀವು ರೈಡ್ ಜಾಯ್ನ್ ಆಗಬೇಕು ಅಂದರೆ ನೀವು ನನಗೆ ಡೈರೆಕ್ಟಾಗಿ DM ಮಾಡಿ. ಸೊ ದಟ್ ವಿಲ್ ಕನೆಕ್ಟ್. ಓಕೆನಾ? ಸೊ ಬನ್ನಿ, ಇವಾಗ ನೆಕ್ಸ್ಟು ಇನ್ನೂ ನಾವು ತಿರುಮಲದಲ್ಲೇ ಇದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ ಆಯಿತು ಜಸ್ಟು. ಸೊ ಇವಾಗ ಹೋಗಬೇಕು ಒಂದ್ಸರಿ. ಸೊ ಅಲ್ಲೋಗಿ ಗಾಡಿ ಎತ್ಕೊಂಡು ಅಲ್ಲಿಂದ ನಮ್ಮದು ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ನೆಕ್ಸ್ಟ್ ಕೆಳಗೆ ಹೋಗೋದು. ಫೈನಲಿ ಆಫ್ಟರ್ ಒನ್ ಡೇ ನಾನು ಇವಾಗ ಬಂದ್ವಿ ಗಾಡಿ ಹತ್ರ. ಸೊ ಗಾಡಿ ಸೇಫಾಗಿ ನಿಂತಿದೆ, ಏನು ಪ್ರಾಬ್ಲಮ್ ಏನಾಗಿಲ್ಲ. ಸೊ ಇವಾಗಿರೋದು ಅಸಲಿ ಮಜಾ. ಯಾಕೆಂದರೆ ಲಗೇಜ್ನ ಹಾಕ್ಕೊಂಡು ಲಗೇಜ್ನ ಟೈ ಮಾಡಿಕೊಂಡು ನಾವು ಅದೆಲ್ಲ ಮಾಡ್ಕೊಂಡು ಮತ್ತೆ ಗಾಡಿ ಪ್ರಿಪೇರ್ ಮಾಡಬೇಕು. ಸೊ ಅಗೇನ್ ಏನು ಇದಾಗಿಲ್ಲ ನೋಡಿ, ಚೆನ್ನಾಗಿದೆ. ಆ್ಯಂಡ್ ಸೇಫರ್ ಪಾರ್ಕಿಂಗ್ ಎಲ್ಲ ಏನು ಗುಡ್ ಇದೆ, ಸಖತ್ತಾಗಿದೆ. ನನಗೇನು ಪ್ರಾಬ್ಲಮ್ ಆಗಿಲ್ಲ. ಬನ್ನಿ, ಎಲ್ಲ ಲಗೇಜಲ್ಲಿ ಹಾಕ್ಬಿಟ್ಟು ಆಮೇಲೆ ನಿಮಗೆ ಸ್ಟಾರ್ಟ್ ಮಾಡ್ತೀನಿ, ರೈಡ್ನ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋಟೋ ವ್ಲಾಗಿಂಗ್. ಆಫ್ಟರ್ ಒನ್ ಬಿಗ್ ಡೇ ಮತ್ತು ನಾವು ವಾಪಸ್ ಮೋಟೋ ವ್ಲಾಗಿಂಗ್ ನಮ್ಮ ಗಾಡಿ ಮೇಲೆ ಬಂದಿದ್ದೀವಿ. ಆ್ಯಕ್ಚುಲಿ ಇನ್ನು ಮೈಕ್ ಕನೆಕ್ಟ್ ಮಾಡೋದು ಮರೆದ್ಬಿಟ್ಟೆ. ಅಲ್ಲಿ ನೆಕ್ಸ್ಟು ಸ್ಟಾಪ್ ಇದೆಯಲ್ಲ, ಸೊ ಅಲ್ಲಿ ನಿಲ್ಸ್ಕೊಂಡು ಮೈಕ್ ಕನೆಕ್ಟ್ ಮಾಡ್ಕೊಳ್ಳೋಣ ಪೆಟ್ರೋಲ್ ಬಂಕಲ್ಲಿ. ಸೊ ಬನ್ನಿ, ಫಸ್ಟು ಹೈವೇ ಬೈಪಾಸ್ ಟಚ್ ಆಗ್ಬಿಡೋಣ. ಟಚ್ ಆಗಿಬಿಟ್ಟು ನೀವು ಒಂದು ಕಡೆ ನಿಲ್ಸ್ಕೊಂಡು ಆಮೇಲೆ ಮಾತಾಡ್ತೀನಿ. ಸೊ ಊಟಕ್ಕೆ ಸ್ಟಾಪ್ ಮಾಡಿದ್ದೆ. ಸೊ ಇಲ್ಲಿ ನಂದಿ ಹೋಟೆಲ್ ಅಂತೇಳಿ. ಸೊ ಇಲ್ಲಿ ಏನೂ ಇಲ್ಲ, ಇದು ಅಂಬಾರಿ ಬಸ್ ಇದೆಲ್ಲ, ಸಖತ್ ಹೊಡಿತಾರೆ ಗುರು ಇವ್ರು ಮಾತ್ರ. ಸೂಪರ್. ನೀವೇನೇ ಹೇಳಿ KSRTC ಡ್ರೈವರ್ಸ್ ಮಾತ್ರ ಚೀನ್ಗೆ ಓಡಿಸ್ತಾರೆ. ಸೊ ನನ್ನ ಗಾಡಿ ನಾನು ಹಾಕ್ತಿದ್ದೀನಿ, ಪಾರ್ಕ್ ಮಾಡಿದ್ದೀನಿ, ಕೀ ತೊಗೋಬೇಕು. ಇವಾಗ ಊಟ ಮಾಡ್ಕೊಂಡು ಸೀದಾ ಇಲ್ಲಿಂದ ಬಿಡೋಣ. ಬನ್ನಿ. ಜಾಸ್ತಿ ಇದು ಬರೀ ಒಂದು ರೈಡ್ ಆಗಿರಲಿಲ್ಲ, ಬದಲಾಗಿ ನನ್ನನ್ನು ಹುಡುಕೋ ಒಂದು ಪ್ರಯತ್ನ ಆಗಿತ್ತು. ಆ್ಯಂಡ್ ಅದರಲ್ಲಿ ನಾನು ಯಾರು, ನಾನು ಏನು ಮಾಡಬಲ್ಲೆ ಅನ್ನೋದನ್ನು ನಾನು ತಿಳ್ಕೊಂಡೆ. ಆ್ಯಂಡ್ ಅದಕ್ಕೆ ನಾವು ಹೇಳೋದು, ಜಾಸ್ತಿ ಸೋಲೋ ರೈಡ್ಸ್ ಹೋಗಿ. ಬಿಕಾಸ್ ನೀವು ಏನು ಅಂತ ನಿಮಗೇನೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನಾವು ಆಲ್ರೆಡಿ ಅರ್ಧ ದಾರಿಲಿದ್ದೀವಿ.
ಇನ್ನೇನು ಬೆಂಗಳೂರಿಗೆ ರೀಚ್ ಆಗಿಬಿಡ್ತೀವಿ. ಬಟ್ ನನಗೆ ಖುಷಿನೂ ಇದೆ, ದುಃಖನೂ ಇದೆ. ದುಃಖ ಏನಕ್ಕೆ ಅಂತ ಅಂದರೆ ನಮ್ಮ ರೈಡ್ ಕಂಪ್ಲೀಟ್ ಆಗ್ತಿದೆ ಅಂತ. ಖುಷಿ ಏನಕ್ಕೆ ಅಂದರೆ ನಾನು ಆ್ಯಕ್ಚುಲಿ ದರ್ಶನ ಮಾಡಬೇಕಾಗಿರೋ ಟೈಮಲ್ಲಿ ತುಂಬಾ ಚೆನ್ನಾಗಾಯಿತು. ಸೊ ನಾವು ಎಷ್ಟು ಕಾದರೂ ಕೂಡ, ಎಷ್ಟು ಮೈಕೈ ನೋವು ಇದ್ದರೂ ಕೂಡ ಆ ಕ್ರೌಡಲ್ಲಿ, ಆ ಒಂದು ರಶ್ಶಲ್ಲಿ, ಬಟ್ ಆ ಸೆಕೆಂಡ್ ನಾವು ಯಾವಾಗ ವೆಂಕಟೇಶ್ವರ ಸ್ವಾಮಿನ ನೋಡ್ತೀವೋ ಆ ಜಸ್ಟ್ ಸೆಕೆಂಡ್ಸಲ್ಲಿ ಅದು ಒಂಥರ ರಿಲೀಫ್ ಇದೆಯಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಾವು ವರ್ಡ್ಸಲ್ಲಿ. ಸೊ ಅದಾದಮೇಲೆ ನಾವು ತಿರ್ಗಾ ನನ್ನ ರೈಡ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತಿರುಪತಿ ಟು ಬ್ಯಾಂಗ್ಳೂರ್. ಸೊ ಅದು ಒಂದು ಸ್ಟ್ರೆಚ್ಚಲ್ಲಿ ಇದೆ. ಆ್ಯಕ್ಚುಲಿ ನಾನು ಮಧ್ಯಾಹ್ನ ಬಿಟ್ಟಿರೋದು. ಸೊ ಹಂಗಾಗಿ ಒಂದು ಸ್ಟ್ರೆಚ್ಚಲ್ಲೇ ಕವರ್ ಮಾಡೋದಕ್ಕೆ ಒಂದು ಸ್ವಲ್ಪ ಇದಾಗುತ್ತೆ, ಟಫ್ ಆಗುತ್ತೆ. ಬಟ್ ಐ ಆಮ್ ಡೂಯಿಂಗ್ ಇಟ್, ಅದು ಮಾಡ್ತಾಯಿದ್ದೀನಿ. ಸೊ ಅದು ಒಂದು ಹೇಳ್ಕೊಳ್ಳೋದರಷ್ಟು ಒಂದು ಖುಷಿ ಆ್ಯಂಡ್ ರೈಡ್ ಕಂಪ್ಲೀಟ್ ಆಗ್ತಿದೆಯಲ್ಲ ಅಂಥೇಳಿ ಒಂದು ಸ್ಯಾಡ್ನೆಸ್ ಲೈಟಾಗಿ. ಪ್ರತಿ ಕಿಲೋಮೀಟ್ರು ಕೂಡ ನನಗೆ ಒಂದು ಹೊಸ ಶುರು ಅಂತಲೇ ಹೇಳ್ಬೋದು. ಅದಾದ್ರ ಮೇಲೆ ನಾನು ಪ್ರತಿಯೊಂದು ತಿರುವು ತೊಗೊಂಡಿದ್ದೀನೋ ಆ ತಿರುವಲ್ಲಿ ಕೂಡ ನಾನು ಏನೋ ಒಂದು ಕಲ್ತಿದ್ದೀನಿ. ಸೊ ನಾನು ಯಾಕೆ ಸೋಲೋ ಟ್ರಾವೆಲಿಂಗ್ ಅಂತ ಹೇಳ್ತೀನಿ ಅಂದರೆ, ಒಂದ್ಸಲಿನಾದರೂ ಲೈಫಲ್ಲಿ ಸೋಲೋ ಟ್ರಾವೆಲ್ ಮಾಡಿ ನಿಮಗೆ ಗೊತ್ತಾಗುತ್ತೆ, ನೀವು ಏನಾದರೂ ಒಂದು ಕಲಿಯೋದಕ್ಕೆ ಸಿಗುತ್ತೆ. ಸೊ ಅದೇ ಸೋಲೋ ಟ್ರಾವೆಲಿಂಗ್. ಇಷ್ಟು ಹೇಳ್ತಾ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಂದು ಜರ್ನಿ ಕೂಡ ನಮಗೆ ಏನೋ ಒಂದು ಹೇಳೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅದೇನು ಅಂದರೆ ಅದು ನಮ್ಮನ್ನು ನಾವೇ ಹುಡುಕುವಂಥದ್ದು. ಈ ಒಂದು ಜರ್ನೀಲಿ ನನಗನ್ಸಿದ್ದೇನು ಅಂದರೆ, ನಾನು ಈ ರೈಡ್ ಆ್ಯಕ್ಚುಲಿ ನನಗೆ ಒಂದು ಫ್ರೀಡಮ್ ಥರ ನಾನು ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ವ್ಲಾಗ್ವರೆಗೂ ಆರಾಮಾಗಿರಿ, ಹುಷಾರಾಗಿರಿ. ದಿಸ್ ಈಸ್ ಶ್ರೇಯಸ್ ಸೈನಿಂಗ್ ಆಫ್ ಫ್ರಮ್ ಇಶಾ ವ್ಲಾಗ್ಸ್, ದ ವರ್ಲ್ಡ್ ಟ್ರಾವೆಲರ್. ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ. ಸೊ ದಟ್ ಟ್ರಿಪ್ ಹೋಗೋ ಪ್ಲ್ಯಾನ್ ಮಾಡ್ತಾಯಿದ್ರೆ ಅವ್ರಿಗೂ ಹೇಳಿ. ಆ್ಯಂಡ್ ನಿಮ್ಗೇನಾದರೂ ನನ್ನ ಜೊತೆ ರೈಡ್ ಬರಬೇಕು ಅಂದರೆ ಯು ಕ್ಯಾನ್ ಡೈರೆಕ್ಟಾಗಿ ನನಗೆ DM ಮಾಡಿ.